ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. सौदत्ती यल्लम्मा मंदिर में सभी सुविधाएं उपलब्ध कराने के लिए कदम उठाए गए हैं. मंदिर क्षेत्र के व्यापक विकास के लिए 200 करोड़ रुपए की लागत से मास्टर प्लान तैयार किया जा रहा है, जिसमें तिरुपति की तर्ज पर कतार परिसर बनाया जाएगा ताकि श्रद्धालुओं को देवी के दर्शन करने में सुविधा हो. 500 छोटे आउटडोर रसोई घर बनाए जाएंगे ताकि श्रद्धालु खुद खाना बना सके और पर्याप्त शौचालय बनाए जाएंगे. सौदत्ती यल्लम्मा पहाड़ी तक रोप वे बनाने का प्रस्ताव है. देविका रानी निकोलस. ನಮ್ಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವಾಗ ಏನಾಗಿದೆ ಅಂದ್ರೆ, ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಆಹಾರ ಸುರಕ್ಷಾ ಮತ್ತು ಗುಣಮಟ್ಟ ಇಲಾಖೆಯ ಅಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವೈದ್ಯರುಗಳು ಕಾನೂನಿನಲ್ಲಿ ಭತ್ಯೆಗಳನ್ನು ಪಡೆಯಲು ಅವಕಾಶ ಇಲ್ಲದೇ ಇದ್ರೂ ಕೂಡ ಸರ್ಕಾರದ ಖಜಾನೆಯಿಂದ 3,50,18,000 ರೂಪಾಯಿಗಳನ್ನ ಕಾನೂನು ಬಾಹಿರವಾಗಿ ಭತ್ಯೆಗಳನ್ನು ಪಡೆದುಕೊಂಡಿದ್ದಾರೆ. ಇವರು 36 ಜನ ವೈದ್ಯರು. ಆದ್ದರಿಂದ ಇಲ್ಲೇನಪ್ಪ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ, ಇವರು ಹಣವನ್ನು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿದ್ದು ಗೊತ್ತಾದ ನಂತರ, ಹಣವನ್ನು ಕಾನೂನು ಬಾಹಿರವಾಗಿ ಭತ್ಯೆಗಳ ರೂಪದಲ್ಲಿ ತೆಗೆದುಕೊಂಡು ಗೊತ್ತಾದ ನಂತರ ಈ ಇಲಾಖೆಯ ಆಯುಕ್ತರು 3 ಆದೇಶಗಳನ್ನು ಹೊರಡಿಸ್ತಾರೆ. 2023 ಮತ್ತು 24ರಲ್ಲಿ ಆ 3 ಆದೇಶಗಳನ್ನು ಹೊರಡಿಸಿ ಈ ವೈದ್ಯರು ಕಾನೂನು ಬಾಹಿರವಾಗಿ ಭತ್ಯೆಗಳನ್ನು ಪಡ್ಕೊಂಡಿದ್ದಾರೆ. ಇದನ್ನು ಇವರು ವೇತನ ಮತ್ತು ಪಿಂಚಣಿಗಳಿಂದ ಸರ್ಕಾರದ ಖಜಾನೆಗೆ ಮರು ಪಾವತಿಸುವ ಹೇಳ್ತಾರೆ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಅವರು 36 ಜನ ವೈದ್ಯರು, ಪ್ರತಿಯೊಬ್ಬರ ವೈದ್ಯರು ಎಷ್ಟೆಷ್ಟು ಹಣ ಅನ್ನೋದು ಇಟ್ಕೊಂಡು ಬರೆದಿದ್ದಾರೆ. ನಂದೇನು ಪ್ರಶ್ನೆ, ಈ ಹಣವನ್ನು ಸರ್ಕಾರದ ಖಜಾನೆಗೆ ಪಾವತಿಸಿಕೊಳ್ಳಲು ಆದೇಶ ಮಾಡಿದ್ದಾರೆ. ಇಲ್ಲೇ ಇವರು ಸರ್ಕಾರದ ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಯಾಕಂದ್ರೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 2021ರ ನಿಯಮ APMCಯ ಖಾಸಗಿ ಮಾರುಕಟ್ಟೆಯ ಪರಿಣಾಮವಾಗಿ ಇಡೀ ದೇಶದಲ್ಲಿಯೇ ಬೆಳಗಾವಿಯ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯು ಇಡೀ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಡ್ಡು ಹೊಡೆಯುವ ಮಾದರಿಯಲ್ಲಿ 2021ರಲ್ಲಿ ಸರ್ಕಾರದ ಅನುಮತಿಯನ್ನು ಪಡೆದ ಮುಖಾಂತರ ಸರ್ಕಾರದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಬಂದ್ ಮಾಡಿ ಖಾಸಗಿ ಮಾರುಕಟ್ಟೆ ಪ್ರಾರಂಭ ಮಾಡಿತ್ತು. ನಾವು ಭಾರತೀಯ ಕೃಷಿ ಸಮಾಜ ಸಂಘಟನೆ, ರಾಜ್ಯಾದ್ಯಂತ ಹಲವಾರು ರೈತಪರ ಕಾರ್ಮಿಕ ಸಂಘಟನೆಯ ಸಹಯೋಗದೊಂದಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನಾವು ಧರಣಿಯನ್ನು ಪ್ರಾರಂಭ ಮಾಡಿದ್ವಿ. ಸರ್ಕಾರಿಯ APMC ಮಾರುಕಟ್ಟೆ ಉಳಿಸಬೇಕು, ಖಾಸಗಿ ತರಕಾರಿ ಮಾರುಕಟ್ಟೆಯನ್ನು ಬಂದ್ ಮಾಡಿಸ್ಬೇಕು ಅಂತೇಳಿ ಅವಿರತವಾಗಿ ಧರಣಿ ಮಾಡ್ತೀವಿ. ಇವತ್ತು ಕೂಡ APMCಯ ನಮ್ಮ ಧರಣಿ ಟೆಂಟನ್ನು ತಾತ್ಕಾಲಿಕವಾಗಿ ಮುಂದುವರೆದಿದೆ. ಅದರ ಪರಿಣಾಮವಾಗಿ ನಾವು ಇವತ್ತಿನ ಹಲವಾರು ಆಯಾಮಗಳಿಗೆ ಪ್ರತಿಭಟನೆ ಧರಣಿಯನ್ನು ಮುಂದುವರಿಸಿಕೊಂಡು ಕಾನೂನಾತ್ಮಕವಾಗಿ ಕೂಡ ನಾವು ಧರಣಿಯನ್ನು ಮುಂದುವರಿಸಿದ್ವಿ. ಇವತ್ತು ಅದರ ಪರಿಣಾಮವಾಗಿ ಬೆಳಗಾವಿಯ ಖಾಸಗಿಯ ಜೈ ಕಿಸಾನ್ ಹೋಲ್ಸೇಲ್ ವೆಜಿಟೇಬಲ್ ಮಾರ್ಕೆಟ್ ಖಾಸಗಿ ಮಾರುಕಟ್ಟೆಯಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ नियंत्रण ಮತ್ತು अभिवृद्धी नियमावली च्या घरी जाऊन मारायची माझ्या मुलाला काय गरज होती? आम्ही लग्न करणार होतो, सगळं आमचं ठरलेलं. किती वर्षापासून त्यांचं प्रेम प्रकरण होतं? आताच 1 वर्ष पण झालं नाही, आताच मुलींच्या घरच्याचा विरोध होता. ते आम्हाला माहित नाही. आमचा आता सपोर्ट होता.
मुलगी येऊन स्वतः येऊन 2 दिवसाच्या अगोदर येऊन सांगून गेले तुम्ही 4 लोक घेऊन या आणि ठरवा आणि हे करा. मुलीच्या मनात होतं लग्न करून घ्यायचं, तेव्हा आम्हाला पाहिजे एवढं. प्रेमी युगल म्हणून हे करायला लागले सध्या सोशल मीडियावरती हे चाललंय. तेच तर का तुमचा दिले? मुलगा कसा धीट होता ते सांगा. आमचा मुलगा फार चांगला होता, आमचा मुलगा व्यसनी नव्हता, सुंदर स्मार्ट होता, हुशार होता, शहाणा होता. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.